ಕಂಪ್ಲೀಟ್ ಆಗಿ ಬಾಕ್ಸ್ನ ಸೀಲ್ನ ಓಪನ್ ಆದ ರೀತಿ ಕಾಣ್ತಾ ಇದೆ. ಇದೊಂದು ಮತಕಳ್ಳತನ ಆಗಿದೆ ಅನ್ನೋದೇ ನಮ್ಮ ಒಂದು ಶಂಕೆ ಆಗಿದೆ. ಆರೋಪ ಮಾಡೋದು ಅವ್ರು ಇವತ್ತಿಂದ ಬಂದಿಲ್ಲ, ಅವ್ರ ಜನ್ಮ ಕಂಟಿರೋ ಕಾಯಿಲೆ, ಅದು ನಾವೇನು ಮಾಡ್ಲಿಕ್ಕಾಗಲ್ಲ. ಜೀವರಾಜ್ ಅವರು ಇವ್ರನ್ನೆಲ್ಲ ಪೊಲೀಸು, ಚುನಾವಣಾಧಿಕಾರಿಗಳು, ಬೇರೆ ಬೇರೆ ಮೀಡಿಯಾ ಎಲ್ಲವನ್ನೂ ತ್ಯಜಿಸಿ ಹೋಗಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಅಲ್ಲಿ ಬೀಗ ಹೊಡಿತಾರೆ, ಇನ್ನೊಂದು ಅಂತಾರೆ ಅಂತ ಹೇಳಿದ್ರೆ ಯಾರ ನೆಗೆಪಾಟ್ಲಿಗೆ ಬರ್ತದೆ ಮಾತು. ಏನೇ ನಾವು ಸರ್ಕಾರ ಇದ್ರೂ ಅಧಿಕಾರಿಗಳಿದ್ರು ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಅವರೇ ಯಾಕೆ ಟ್ಯಾಂಪರಿಂಗ್ ಮಾಡಿರಬಾರ್ದು, ಅವರೇ ಟ್ಯಾಂಪರಿಂಗ್ ಮಾಡಿಬಿಟ್ಟು ಮುಂಚೆ ಆರೋಪನ ಹೊರಿಸಿರಬಾರ್ದು. ಇವರ ನಂಜಿನ ರಾಜಕಾರಣದಲ್ಲಿ ಯಾವುದಕ್ಕೆ ಬೇಕಾದ್ರೆ ಹಿಡಿತಾರೆ ಅನ್ನೋದು ಈ ನಮ್ಮ ಅಭಿಪ್ರಾಯ ಅಲ್ಲ, ನಮ್ಮ ಕ್ಷೇತ್ರದ ಅಭಿಪ್ರಾಯ ಅಲ್ಲ. ಇವರ ಬಹಿರಂಗ ರಾಜೀನಾಮೆ ಕೊಟ್ಬಿಟ್ರೆ ಜೀವರಾಜ್ ಅವರೇ ಶಾಸಕರಾಗ್ಬಿಡ್ತಾರೆ. ಯಾಕಂದ್ರೆ ಇವ್ರಿಗೆ ಅಷ್ಟು ಶಕ್ತಿ ಉಂಟಲ್ವಾ. ಜೀವರಾಜ್ ಅವರ ಒಂದು ಆಶೀರ್ವಾದದಿಂದ ಅವರು 2026 ಮೂರನೇ ಸರಿ ಗೆಲ್ತಾ ಇದ್ದಾರೆ. ಅವರು ರಾಜೇಗೌಡರು ರೀಕೌಂಟಿಂಗೇ ಬೇಡ ಅಂತ ಅಬ್ಜೆಕ್ಷನ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ. ಅಂದ್ರೆ ಇದ್ರಲ್ಲಿ ಏನೋ ಮರ್ಮ ಇದೆ ಅಂತ ನಮಗನ್ಸ್ತದೆ. ಆರೋಪ ಮಾಡೋದು ಅವ್ರು ಇವತ್ತಿಂದ ಬಂದಿಲ್ಲ, ಅವ್ರ ಜನ್ಮ ಕಂಟಿರೋ ಕಾಯಿಲೆ, ಅದು ಅದಕ್ಕೆ ನಾವೇನು ಮಾಡ್ಲಿಕ್ಕಾಗಲ್ಲ. ಈಗಾಗಲೇ ಜಗದೀಶ್ ಅವ್ರು ಹೇಳ್ದಾಗೆ ಎಲ್ಲ ಅಧಿಕಾರ ಇರೋದು ಅವ್ರ ಹತ್ರನೇ. ಇದನ್ನು ಅವ್ರು ಯಾಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜನಸಾಮಾನ್ಯರಿಗೆ ಕೂಡ ಗೊತ್ತಾಗುತ್ತೆ. ಮೋಸ್ಟ್ಲಿ ಅವ್ರ ಮನಸ್ಸಲ್ಲೂ ಕೂಡ ಭಯ ಇರ್ಬೋದು. ಸಹಜವಾಗಿಯೇ ಯಾವುದೇ ಒಬ್ಬ ಅಭ್ಯರ್ಥಿ ಆದರೂ ಕೂಡ ಮರು ಮತ ಎಣಿಕೆ ಬೇಕು ಅಂತ ಕೇಳಿದರೆ ನಮಗೆ ನ್ಯಾಯಯುತವಾಗಿ ಸಿಕ್ಕಿದೆ. ಮುಂದೆ ಏನಾಗುತ್ತೆ ಬಿಡುತ್ತೆ ಅನ್ನೋದು ಅದು ದೇವ್ರ ಇಚ್ಛೆ, ಅದು ನಮ್ಮ ಶ್ರಮದ ಏನು ನಡೆಯುತ್ತೆ ಅದು ನಡೆಯುತ್ತೆ. ಆದರೆ ಇವರು ಈ ಭಯ ಅವರಲ್ಲಿ ಕಾಡ್ತಾ ಇದೆಯೋ ಅಥವಾ ಇವರೇ ಎಲ್ಲವನ್ನು ಕಿತಾಪತಿಗಳನ್ನ ಮಾಡಿಬಿಟ್ಟು ಇನ್ಯಾರ್ದೋ ತೈ ಮೇಲೆ ಹೊರಿಸುವಂತಹ ಈ ಒಂದು ನಾಟಕೀಯ ಬೆಳವಣಿಗೆಗಳು ಇವತ್ತೆಲ್ಲರಲ್ಲೂ ಒಂದು ಅನುಮಾನವನ್ನು ಮೂಡಿಸ್ತಿದೆ ಅಂತ ನಮಗನ್ಸುತ್ತೆ. ಈ ಡೆವಲಪ್ಮೆಂಟ್ನ ನೋಡಿದರೆ ಹಿಂದೆ ಅಕ್ರಮ ಆಗಿದೆ ಅಂತ ಅನಿಸ್ತಿದೆ. ಖಂಡಿತವಾಗಿಯೂ ಅದಾಗಿದೆ. ಅದು ನಾವು ಹೇಳಬೇಕಾಗಿಲ್ಲ. ನಾವು ಹೇಳಿದ್ರೆ ನೀವು BJP ಅವರು ಅಂತ ಹೇಳ್ತಾರೆ, ಜನಗಳೇ ಅದನ್ನು ಮಾತಾಡ್ತಾ ಇದ್ದಾರೆ. ನಾವು ಅದನ್ನು ಹೇಳಬೇಕಾದ ಅವಶ್ಯಕತೆ ಏನೂ ಇಲ್ಲ ಅಂತ. ಖಂಡಿತವಾಗಿಯೂ ಆಗಿರುತ್ತೆ. ಕಂಪ್ಲೀಟ್ ಆಗಿ ಬಾಕ್ಸ್ನ ಸೀಲ್ನ ಓಪನ್ ಆದ ರೀತಿ ಕಾಣ್ತಾ ಇದೆ. ಯಾವ ರೀತಿ ಚುನಾವಣೆ ಮುಗಿದ ತಕ್ಷಣ ಅದನ್ನು ಸ್ಟ್ರಾಂಗ್ ರೂಮಿಗೆ ತೊಗೊಂಡೋಗಿ ಇಟ್ಬಿಟ್ಟು ಅದು ಸೀಲ್ ಆಗಿರುತ್ತೆ. ಈಗ ಓಪನ್ ಆಗಿದೆ ಅಂತ ಹೇಳಿದರೆ ಖಂಡಿತ ಇದರಲ್ಲೊಂದು ಅನುಮಾನ ಇದೆ. ಇದರಲ್ಲಿ ಒಂದು ಹಿಂದೆ ಏನೋ ನಡೆದಿದೆ ಅಂತ ನಮಗೂ ಒಂದು ಶಂಕೆ ವ್ಯಕ್ತವಾಗಿದೆ. ಯಾಕಂದರೆ ಈ ಹಿಂದೆ ನಮ್ಮ ಮಾಜಿಯವರು ಏನೋ ಅಪ್ಲಿಕೇಶನ್ ಹಾಕಿದ್ದಾರೆ, ಅವರ ಗುರುಗಳೆಲ್ಲ ಬರೀ ವೋಟ್ ಚೋರಿ ಮಾಡಿದಂತಲೇ ನಮ್ಮ ಆರೋಪ ಇರೋದು. ಅದನ್ನು ನಮ್ಮ ರಾಹುಲ್ ಗಾಂಧಿ ಅವರು ನಿರೂಪಿಸಿದ್ದಾರೆ. ಹಲವು ನಮ್ಮ ಕರ್ನಾಟಕದಲ್ಲೇ ಕೆಲವೊಂದು ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿರೋದನ್ನು ಈ ಹಿಂದೆ ನಿರೂಪಿಸಿ ದಾಖಲೆ ಸಮೇತ ಹೇಳಿದ್ದಾರೆ. ಅದಕ್ಕಾಗಿ ಇದೊಂದು ಮೇಲ್ನೋಟಕ್ಕೆ ಇದೊಂದು ಮತಗಳ್ಳತನ ಆಗಿದೆ ಅನ್ನೋದೇ ನಮ್ಮ ಒಂದು ಶಂಕೆ ಆಗಿದೆ. ಅದಕ್ಕೆ ಏನೇ ಆದರೂ ಅದು ಏನೇ ಇದ್ದರೂ ಸತ್ಯಕ್ಕೆ ಗೆಲುವು ಅನ್ನೋದಿದೆ. ನಮ್ಮ ರಾಜೇಗೌಡರೇ ಮತ್ತೆ ಗೆಲ್ಲೋದು. ನಾವೆಲ್ಲ ಸೇರಿಬಿಟ್ಟು 2028ಕ್ಕೆ ಅವ್ರನ್ನ ಮೂರನೇ ಬಾರಿಗೆ ಗೆಲ್ಸೋಣ ಅಂತ ಇದ್ದು. ಜೀವರಾಜರವರ ಒಂದು ಆಶೀರ್ವಾದದಿಂದ ಅವರು 2026 ಮೂರನೇ ಸರಿ ಗೆಲ್ತಾ ಇದ್ದಾರೆ. 2028ಕ್ಕೆ ನಾವು 4ನೇ ಬಾರಿ ಅವ್ರನ್ನ ಗೆಲ್ಲಿಸಿ ಮತ್ತೊಮ್ಮೆ ಶೃಂಗೇರಿ ಕ್ಷೇತ್ರಕ್ಕೆ TDR ಬರೋದು. ನೋಡಿ ಸರ್, ಈಗ ಸ್ಟ್ರಾಂಗ್ ಇದಾರ ಅಂತ ಅಲ್ಲ, ಅವ್ರು ಹೇಳೋ ಪ್ರಕಾರದಲ್ಲಿ ಅವ್ರು ಸ್ಟ್ರಾಂಗ್ ಅಂತ ನನಗೂ ಇವತ್ತು ಭಾರಿ ಖುಷಿ ಅನಿಸ್ತು. ಈ ನಮ್ಮ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5ಕ್ಕೆ 5 MLA ಶಾಸಕರು ಅವರೇ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರೇ, ರಾಜ್ಯದ ಗೃಹ ಮಂತ್ರಿಗಳು ಅವ್ರ ಕಡೆಯವರೇ ಇರೋದು. ಜಿಲ್ಲಾ ಆಡಳಿತ ಯಾರ ಕೈಲಿದೆ? ಇವತ್ತು ಜಿಲ್ಲಾಡಳಿತಗಳು ಅವ್ರ ಕೈಲೇ ಇದೆ ಅಧಿಕಾರ. ಹಾಗಾಗಿ ಜೀವರಾಜ್ ಅವರು ಇವ್ರನ್ನೆಲ್ಲ ಪೊಲೀಸು, ಚುನಾವಣಾಧಿಕಾರಿಗಳು, ಬೇರೆ ಬೇರೆ ಮೀಡಿಯಾ ಎಲ್ಲವನ್ನೂ ತ್ಯಜಿಸಿ ಹೋಗಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಅಲ್ಲಿ ಬೀಗ ಹೊಡಿತಾರೆ, ಇನ್ನೊಂದು ಅಂತಾರೆ ಅಂತ ಹೇಳಿದ್ರೆ ಯಾರ ನೆಗೆಪಾಟ್ಲಿಗೆ ಬರ್ತದೆ ಮಾತು. ಹಾಗಾಗಿ ಜೀವರಾಜ್ ಅವರು ಆ ಲೆಕ್ಕದಲ್ಲಿ ಸ್ಟ್ರಾಂಗ್ ಅಂತಲೇ ನಮ್ಗೆ ಅನಿಸ್ತದೆ. ಬಟ್ ಇವರು ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಹೆಂಗಂದ್ರೆ ನಮ್ಮ ಕ್ಷೇತ್ರದ ಶಾಸಕರು ಹಾಗಾದ್ರೆ ಒಂದು ಕೆಲಸ ಮಾಡಲಿ, ಅವ್ರು ನೇರವಾಗಿ ಜೀವರಾಜ್ ಅವರಿಗೆ ಅಷ್ಟು ಶಕ್ತಿ ಇದ್ಬಿಟ್ರೆ ಚುನಾವಣೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಬೀಗ ಹೊಡೆದು ಅದನ್ನು ಇದು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಬಹಿರಂಗ ರಾಜೀನಾಮೆ ಕೊಟ್ಬಿಟ್ರೆ ಜೀವರಾಜ್ ಅವರೇ ಶಾಸಕರಾಗ್ಬಿಡ್ತಾರೆ. ಯಾಕಂದ್ರೆ ಇವ್ರಿಗೆ ಅಷ್ಟು ಶಕ್ತಿ ಉಂಟಲ್ವಾ. ಎಲ್ಲ ಅಧಿಕಾರಿಗಳನ್ನು ಚುನಾವಣಾಧಿಕಾರಿಯನ್ನು ಭೇದಿಸಿ ಹೋಗಿ ಆ ಡಬ್ಬ ಓಪನ್ ಮಾಡಿ ಅದನ್ನು ಬ್ಯಾಲೆಟ್ನ ಚೇಂಜ್ ಮಾಡುವಂಥ ಶಕ್ತಿ ಏನಾರು ಇರೋದಾಗಿರೋ ಚುನಾವಣೆ ಮಾಡೋದೇ ಅವಶ್ಯಕತೆ ಇರಲಿಲ್ಲ. ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರಾಹುಲ್ ಗಾಂಧಿ ವೋಟ್ ಚೋರಿ ಅಂತ ಹೇಳ್ತಾರಲ್ಲ, ಆ ವೋಟ್ ಚೋರಿ ಇಲ್ಲಿಂದನೇ ಸ್ಟಾರ್ಟ್ ಆಗಿರ್ಬೋದು, ಹೇಳಲಿಕ್ಕೆ ಬರಲ್ಲ. ನಮ್ದು ನೋಡಿ ಇವತ್ತು ಇವ್ರು ಹೇಳ್ತಾ ಇದ್ದಾರಲ್ಲ ಏನಂತೇಳಿ, ಟ್ಯಾಂಪರಿಂಗ್ ಮಾಡಿದ್ದಾರೆ, ಕಾಂಪೌಂಡ್ ಇಲ್ಲ, ಇನ್ನೊಂದಿಲ್ಲ, ಅದೆಲ್ಲ ಮಾಡ್ಬೇಕು ಸರ್. ಅವ್ರು ಜಿಲ್ಲಾಧಿಕಾರಿಗಳು, ಚುನಾವಣಾಧಿಕಾರಿಗಳು, ಈ ಕ್ಷೇತ್ರ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅವ್ರ ಜವಾಬ್ದಾರಿ ಇದೆ, ಅವ್ರು ಮಾಡಬೇಕು. ಅದು ಬಿಟ್ಕೊಂಡು ಬೇರೆಯವ್ರ ಮೇಲೆ ನೀವು ಬೆರಳು ಮಾಡಿ ತೋರಿಸಿದ್ರೆ ಅದಕ್ಕೆ ಉತ್ತರ ಇಲ್ಲ, ಅರ್ಥ ಇಲ್ಲ. ಈಗ ಅವರು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದ ತಕ್ಷಣ ಆ ಬಾಕ್ಸ್ಗಳು ಇದ್ದ ಪರಿಸ್ಥಿತಿಗಳು ನೋಡಿದಾಗ ಎಂಥವ್ರಿಗಾದರೂ ಅನುಮಾನ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾಜಿ ಶಾಸಕರು ಕೋರ್ಟಿಗೆ ಹೋಗಿರೋದಕ್ಕೂ ಈ ರೀತಿ ಬಾಕ್ಸ್ ಓಪನ್ ಆಗಿರೋದಕ್ಕೂ ಎಲ್ಲೋ ಒಂದು ಕಡೆ ಸಾಮಾನ್ಯರಿಗೆಲ್ಲ ಕಡೆ ಅನುಮಾನ ಬರೋದ್ರಲ್ಲಿ ಯಾವುದೂ ಇದಿಲ್ಲ. ನಮ್ಮ ರಾಜೇಗೌಡರು ಮತ್ತೊಂದು ಜಯಕ್ಕೆ ನಾವೆಲ್ಲ ಕಾತುರದಿಂದ ಕಾಯ್ತಿದ್ದೀವಿ. ಇದಕ್ಕೋಸ್ಕರ ನಾವು ನಿಜವಾಗ್ಲೂ ಜೀವರಾಜ್ ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಇವತ್ತು ಬಂದಿರೋದು ನೋಡಬೇಕು. ಚಿಕ್ಕಮಗಳೂರಲ್ಲಿ ಎಷ್ಟು ಜನ ಕಾರ್ಯಕರ್ತರು ಬಂದಿದ್ದಾರೆ ಅಂದರೆ ಬೂತ್ ಲೆವೆಲ್ ಕಾರ್ಯಕರ್ತರು, ಎಲ್ಲ ಕಾರ್ಯಕರ್ತರು, ಯಾರಿಗೂ ಸಹ ಕಾರ್ಯ ಕೊಟ್ಟಿರಲಿಲ್ಲ ರಾಜೇಗೌಡರು. ಎಲ್ಲರೂ ಹುಮ್ಮಸ್ಸಿಂದ ಸಂಭ್ರಮಾಚರಣೆ ಮಾಡಲೇಬೇಕು ಅಂತೇಳಿ ಎಲ್ಲರೂ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್
ಕಾಂಗ್ರೆಸ್ ಮಾಡ್ತಿರ್ತಕ್ಕಂಥ ಆರೋಪ ಅಂತ ಹೇಳಿದ್ರೆ ನಮ್ಮ ಚುನಾವಣಾ ಆಯೋಗದ ಲೋಕ. ಏನೇ ನಾವು ಸರ್ಕಾರ ಇದ್ರೂ ಅಧಿಕಾರಿಗಳಿದ್ರೂ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ್ದು. ಅನುಮಾನ ಮೊನ್ನೆ ಪಶ್ಚಿಮ ಬಂಗಾಳದಲ್ಲೂ ಸಹ ಈ ರೀತಿ ಅನುಮಾನಗಳಾಗಿದೆ. ಸಾಕಷ್ಟು ಕಡೆಗಳು ಸ್ವತಃ ಚುನಾವಣಾ ಅಧಿಕಾರಿಗಳೇ ಸಿಕ್ಕಿದ್ದಿರ್ತಕ್ಕಂಥ ಘಟನೆಗಳು ನಡೆದಿದೆ. ಅಂಥದ್ರಲ್ಲಿ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ನಮ್ಮ ಕಾಂಗ್ರೆಸ್ ಆರೋಪ ಏನಿದೆ ಆ ಆರೋಪ ಇದ್ದೇ ಇರುತ್ತೆ ಚುನಾವಣಾ ಅಧಿಕಾರಿಗಳ ಮೇಲೆ. ಅದರಂತೆ ಇವತ್ತು ಏನಾಗಿದೆ ಅಂತ ಹೇಳಿ ಈಗ ಕೌಂಟಿಂಗ್ ಮುಗಿದ ಮೇಲೆ ಗೊತ್ತಾಗುತ್ತೆ. ಮೊದಲು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ರೀಕೌಂಟಿಂಗ್ ಆಗಬೇಕು ಅಂತ. ಅವರು ರಾಜೇಗೌಡರು ರೀಕೌಂಟಿಂಗೇ ಬೇಡ ಅಂತ ಅಬ್ಜೆಕ್ಷನ್ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ. ಅಂದರೆ ಇದರಲ್ಲಿ ಏನೋ ಮರ್ಮ ಇದೆ ಅಂತ ನಮಗನ್ನಿಸ್ತದೆ. ಸತ್ಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಜೀವರಾಜ್ ಅವರು ಇದರಿಂದ ಪಾಸ್ ಆಗ್ತಾರೆ ಅಂತ ನಮಗೆ ಆಶಾಭಾವನೆ ಇದೆ. ನಮ್ಮದು ನಂಜಿನ ರಾಜಕೀಯ ಅಲ್ಲ, ನಮ್ಮದು ಪರಿಶುದ್ಧವಾದ ಮನಸ್ಸಿನ ಏನು ಮತದಾರರು, ಶೃಂಗೇರಿ ಕ್ಷೇತ್ರ ಮತದಾರರು ಏನು ಆಶೀರ್ವಾದ ಮಾಡಿದ್ದಾರೆ ರಾಜೇಗೌಡರಿಗೆ, ಆ ಆಶೀರ್ವಾದ ಯಾರಿಂದ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲರಿಗೂ ಆತ್ಮವಿಶ್ವಾಸ ಇದೆ, ರಾಜೇಗೌಡರು ಗೆದ್ದು ಬರ್ತಾರೆ. ಇದು 3ನೇ ಗೆಲುವಾಗಿ ನಾವು ನೋಡ್ತೀವಿ. 2028ಕ್ಕೆ 4ನೇ, ಇದು ನಮ್ಮ ಇವ್ರು ರತನ್ ಅವ್ರು ಹೇಳ್ದಂಗೆ 4ನೇ ಸರಿಗೂ ಅವರೇ ಶಾಸಕರಾಗ್ತಾರೆ, ಸಚಿವರು ಆಗ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ. ನಮಗೆ ಯಾವ ಥರ ಅನುಮಾನ ಅಂದರೆ, ಇವರು ಈ ಒಂದು ಸಲ ಡಿಕ್ಲೇರ್ ಆಗಿರೋದನ್ನು ಮತ್ತೊಮ್ಮೆ ಸಾಬೀತು ಮಾಡೋಕ್ಕೋಸ್ಕರ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಅಂದರೆ ಇವರ ನಂಜಿನ ರಾಜಕಾರಣದಲ್ಲಿ ಯಾವುದಕ್ಕೆ ಬೇಕಾದ್ರೆ ಇಳಿತಾರೆ ಅನ್ನೋದು ಈ ನಮ್ಮ ಅಭಿಪ್ರಾಯ ಅಲ್ಲ, ನಮ್ಮ ಕ್ಷೇತ್ರದ ಅಭಿಪ್ರಾಯ ಎಲ್ಲರದು. ಇವ್ರು ಇವರ ಗೆಲುವಿಗೋಸ್ಕರ ಯಾವ ಮೆಟ್ಲು ಬೇಕಾದ್ರೆ ಹತ್ತುತ್ತಾರೆ ಅನ್ನೋದು ನಮಗೆ ಗೊತ್ತು. ಈ ಕ್ಷೇತ್ರಕ್ಕೆ ನಮಗಂತಲ್ಲ, ಇಡೀ ಕ್ಷೇತ್ರಕ್ಕೆ ಗೊತ್ತಿರುವಂಥ ವಿಚಾರ. ಮತ್ತೊಮ್ಮೆ ಇನ್ನೊಂದು ಹೇಳ್ತೀವಿ ಅಂದರೆ, ಈ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಒಟ್ಟುಗೂಡಿಸ್ತಿದ್ದಾರೆ ಎಲ್ಲ ರಾಜೇಗೌಡರು ಯಾವುದೇ ನಮಗೂ ಕರೆ ಕೊಡಲಿಲ್ಲ ಅವರು. ನಾವು ಈಗ ನಮ್ಮದು ಎಲ್ಲ ಯಾವ್ಯಾವ ಕಡೆ ಉದ್ಯಮ ನಮ್ಮ ಮಾಡ್ತಿರ್ಬೋದು, ನಮ್ಮದು ಹೋಟ್ಲು ಕೆಲಸ ಆಗಿರ್ಬೋದು, ಅಥವಾ ಎಲ್ಲ ಕಡೆ ನಮ್ಗೆ ಯಾರಿಗೂ ಕರೆ ಕೊಟ್ಟಿಲ್ಲ. ನಾವೆಲ್ಲ ಒಗ್ಗೂಡ್ತಿದ್ದೀವಿ ಅಂದರೆ ಇದು ನಮಗೆ ಜೀವರಾಜ್ ಅವ್ರು ಮಾಡ್ತಿರೋಂಥ ಆಶೀರ್ವಾದಗಳು. ನಮಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಶಾಸಕರು ಗೆಲ್ತಾರೆ. ಇದು 3ನೇ ಸರಿ ನಾವು ಮತ್ತೆ ಜಯಶೀಲನಾಗಿ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಶೃಂಗೇರಿ ಕ್ಷೇತ್ರಕ್ಕೆ. ಕೋರ್ಟಿಗೆ ಹೋಗಿದ್ದೆ ತಪ್ಪು, ಜೀವರಾಜ್ ನಂಗೆ ಅನ್ಯಾಯ ಮಾಡಿದ್ರು, ನಿದ್ರೆ ಮಾಡ್ಲಿಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಾರೆ. ಜೀವರಾಜ್ ಅವ್ರನ್ನ ಹಕ್ಕು ಸರ್, ಒಬ್ಬ ಅಭ್ಯರ್ಥಿಯಾಗಿ ಅವರಿಗೆ ಅದು ಅನುಮಾನ ಬಂದವಾಗ ಅದನ್ನು ಕೇಳಿದ್ದಾರೆ. ಸತ್ಯ ಏನಂತ ಒಂದು ಗಂಟಲ್ಲಿ ಗೊತ್ತಾಗತ್ತಲ್ಲ. ಇವರು ಅದನ್ನು 3 ಸರಿ ತಡೆಯುವಂಥ ಪ್ರಯತ್ನ ಮಾಡಿದಾಗ ನಮಗೆ ಸ್ವಲ್ಪ ಏನೋ ನಡೆದಿದೆ ಅಂತ ನಮಗೂ ಅನ್ಸಕ್ಕೆ ಶುರುವಾಗಿದೆ. ಬಿಟ್ಟರೆ ಕೇಳಿದ್ದೆ ತಪ್ಪು ಅಂತ ಅದು ತಪ್ಪು. ಅದೇನು ಇವತ್ತು ಓಪನ್ ಆಗಿದೆ, ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಹೊಣೆ ಈಗ ಜಿಲ್ಲಾಡಳಿತನೇ ಹೊಣೆ ಆಗುತ್ತೆ. ಬಿಟ್ಟರೆ ಅದಕ್ಕೇನು BJPಯೋ ಜೀವರಾಜ ಹೊಣೆ ಆಗ್ಲಿಕ್ಕೆ ಆಗಲ್ಲ. ನನಗೆ ಒಂದು ಅನುಮಾನ ಇದೆ. ಏನು ಅಂದರೆ, ಅವ್ರದ್ದೇ ಎಲ್ಲ ಆಳ್ತಾ ಇರೋದ್ರಿಂದ ಅವರೇ ಯಾಕೆ ಟ್ಯಾಂಪ್ರಿಂಗ್ ಮಾಡಿರಬಾರ್ದು, ಅವರೇ ಟ್ಯಾಂಪ್ರಿಂಗ್ ಮಾಡಿಬಿಟ್ಟು ಮುಂಚೆ ಆರೋಪನ ಹೊರಿಸಿರಬಾರ್ದು. ಇದೊಂದು ನನಗೆ ಬಲವಾದ ಮಾಡಿ ಡ್ರಾಮಾ ಮಾಡ್ತಿದ್ದಾರೆ. ಇರ್ಬೋದು. ಆ ಕ್ಷಣದಲ್ಲಿ ಅವ್ರು ಹೇಳ್ಯಾರಂದರೆ ಇದು ಒಂದು ಸಾಧ್ಯತೆ ಕೂಡ ಇರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತವಾಗ್ಲೂ ಗೆಲ್ತೀವಿ, ನಮಗೊಂದು ವಿಶ್ವಾಸ ಇದೆ. 3 ವರ್ಷದ ಹೋರಾಟ, ಇನ್ನು 3 ಗಂಟೆಯ ಕಾಲಾವಕಾಶ ಕಾಯ್ಬೇಕು ನಾವು. ಖಂಡಿತವಾಗ್ಲೂ ನಾವು ಗೆಲ್ತೀವಿ ಅನ್ನೋದು ವಿಶ್ವಾಸ. ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.